ದೇವರ ಪೂಜೆಗೆ ಕರ್ಪೂರವನ್ನು ತಂದೆ ತರ್ತೀವಲ್ವಾ? ಕರ್ಪೂರವನ್ನು ಒಂದು ಬಕೆಟ್ ನೀರಿಗೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಇದನ್ನು ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನಿಮ್ಮ ದೊಡ್ಡ ಕೆಲಸ ನಿಮಿಷದಲ್ಲೇ ಮುಗ್ದು ಹೋಗುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಕರ್ಪೂರವನ್ನು ನಾವು ಪೂಜೆಗೆ ಬಳಸ್ತೀವಿ, ಆದರೆ ಪೂಜೆಗೆ ಅಷ್ಟೇ ಅಲ್ಲ, ಇದು ಇನ್ನೂ ಹಲವಾರು ರೀತಿಯಲ್ಲಿ ಇದರ ಬಳಕೆಯನ್ನು ಮಾಡ್ಬೋದು. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ವಿಡಿಯೋನಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಪೂರವನ್ನು ಹೀಗೂ ಬಳಸ್ಬೋದು ಅಂತ ತಿಳಿದ್ರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ನೆಲ ಒರೆಸೋದು ನಮ್ಮೆಲ್ಲರಿಗೂ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಇನ್ನು ನೆಲದಲ್ಲಿ ಧೂಳು ಕೊಳೆ ಜಾಸ್ತಿನೇ ಇರುತ್ತೆ. ಎಷ್ಟೇ ಒರೆಸಿ ಎಷ್ಟೇ ಕ್ಲೀನಾಗಿಟ್ಟರೂ ಸಾಲೋದಿಲ್ಲ. ನಿಮಗೂ ಕೂಡ ಈ ಎಲ್ಲ ಸಮಸ್ಯೆ ಇದ್ದರೆ ಈ ರೀತಿ ನೆಲವನ್ನು ಒರೆಸಿ. ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ನೆಲದಲ್ಲಿ ಒಳ್ಳೆಯ ಶೈನ್ ಇರುತ್ತೆ, ಹಾಗೆಯೇ ಮನೆಯಲ್ಲಿ ಒಳ್ಳೆಯ ಸುವಾಸನೆ ಇರುತ್ತೆ. ಯಾವುದೇ ರೀತಿ ದುಡ್ಡನ್ನ ನೀವು ಖರ್ಚು ಮಾಡಬೇಕಾಗಿರೋದಿಲ್ಲ, ಮನೆಯಲ್ಲಿರುವ ವಸ್ತುಗಳೇ ಸಾಕು. ಮನೆಯಲ್ಲಿ ನೆಲ ಒರೆಸೋದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಬೇಡಿ, ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಳ್ಳಿ. ಏನಾದರೂ ನಿಮ್ಮದು ವೈಟ್ ಟೈಲ್ಸ್ ಆಗಿದ್ದರೆ ಅರಿಶಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ನಾನಿಲ್ಲಿ ಸುಮಾರು ಒಂದು 1/4 ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿದೆ. ಇದರಿಂದ ನೊಣ, ಇರುವೆ ಕಾಟ ಇರೋದಿಲ್ಲ, ಹಾಗೆ ಬ್ಯಾಕ್ಟೀರಿಯಾಗಳನ್ನು ಕೂಡ ಇದು ಕೊಲ್ಲುತ್ತೆ. ನಂತರ ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಅಡುಗೆ ಸೋಡಾನ ಬೆರೆಸ್ತಾ ಇದ್ದೀನಿ. ಅಡುಗೆ ಸೋಡಾನ ಹಾಕೋದ್ರಿಂದ ನೆಲದಲ್ಲಿರುವ ಧೂಳು ಕರೆಗಳೇನಾದರೂ ಇದ್ದರೆ, ಅಂದರೆ ಕಲೆ ಏನಾದರೂ ಕೂತಿದ್ರೆ ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಂಫರ್ಟ್ನ ಹಾಕೊಳ್ತಾ ಇದ್ದೀನಿ. ಕಂಫರ್ಟ್ ಹಾಕೋದ್ರಿಂದ ಮನೆಯಲ್ಲಿ ಒಳ್ಳೆ ಸುವಾಸನೆ ಬರುತ್ತೆ. ನಂತರ ಸುಮಾರು ಒಂದು 1/2 ಚಮಚದಷ್ಟು ವಿಮ್ ಜೆಲ್ನ ಆ್ಯಡ್ ಮಾಡ್ಕೊಳ್ಳಿ. ವಿಮ್ ಜೆಲ್ ಇಲ್ಲ ಅಂತಂದರೆ ಶ್ಯಾಂಪೂನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆಮೇಲೆ ಒಂದು 2 ಬಿಲ್ಲೆ ಕರ್ಪೂರನ ಹಾಕ್ಕೊಳ್ಬೇಕು. ಕರ್ಪೂರ ಹಾಕ್ಕೊಳ್ಳೋದ್ರಿಂದ ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಇರುವೆ, ನೊಣದ ಕಾಟ ಇರೋದಿಲ್ಲ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ನೆಲನ ಒರೆಸ್ಬೇಕು. ನೋಡಿ, ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆಯೇ ನೆಲದಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳಾಗಲಿ, ಇರುವೆ ಆಗಲಿ, ನೊಣದ ಕಾಟ ಇರೋದಿಲ್ಲ. ನೀವೇ ಡಿಫ್ರೆನ್ಸ್ನ ನೋಡ್ಬೋದು. ನಾನು ಒಂದು ಕಡೆ ಒರೆಸಿರೋ ಜಾಗನ ತೋರಿಸ್ತಾ ಇದ್ದೀನಿ, ಹಾಗೆಯೇ ಒರೆಸದೇ ಇರೋ ಅಂಥ ಜಾಗನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಇದು ನೆಲನ ಕ್ಲೀನ್ ಮಾಡುತ್ತೆ. ನೀವೇ ನೋಡಿ ಎಷ್ಟು ಚೆನ್ನಾಗಿ ನೆಲದಲ್ಲಿ ಶೈನ್ ಇದೆ ಅಂತ. ನೆಲ ತುಂಬಾ ಚೆನ್ನಾಗಿ ಇದರಿಂದ ಕ್ಲೀನ್ ಆಗುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಈ ನೀರಿನಿಂದ ನೀವು ಕಿಚನ್ನ ಕೌಂಟರ್ ಟಾಪ್ಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು. ಎಣ್ಣೆ ಜಿಡ್ಡೆ ಏನಾದರೂ ಇದ್ದರೆ ಅದು ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ. ಹಾಗೆಯೇ ಬಾತ್ರೂಮ್ನ ಟೈಲ್ಸ್ ಕೂಡ ನೀವು ಈ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಬೋದು. ಲಾಸ್ಟಿಗೆ ನೀವು ತೊಳೆದ ನಂತರ ಈ ನೀರಿನಿಂದ ಒಂದ್ಸಲ ನೀವು ಕ್ಲೀನ್ ಮಾಡಿಕೊಂಡ್ರೆ ಬಾತ್ರೂಮ್ನಲ್ಲಿ ಒಳ್ಳೆಯ ಸ್ಮೆಲ್ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗಿರುವಂಥ ಮನೆಯಲ್ಲೂ ಮಳೆಗಾಲದಲ್ಲಿ ಒಂದು ಸಾಮಾನ್ಯವಾಗಿರೋ ಸಮಸ್ಯೆ ಅಂತಂದರೆ ಸೊಳ್ಳೆ ಕಾಟ. ಸೊಳ್ಳೆ ಕಾಟಕ್ಕೆ ನಾವು ನಾನಾ ರೀತಿಯ ಮ್ಯಾಟ್ಗಳನ್ನು, ರಿಫ್ಲೆಂಟ್ಗಳನ್ನು, ಹಾಗೆಯೇ ಸ್ಪ್ರೇಗಳನ್ನು ಬಳಸ್ತೀವಿ. ಇದರಿಂದ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಆದರೆ ನಾನಿವತ್ತು ಮನೆಯಲ್ಲೇ ಇರುವ ವಸ್ತುವಿನಿಂದ, ಅದರಲ್ಲೂ ಬೇಡ ಅಂತ ಕಸಕ್ಕೆ ಎಸೆಯುವ ಚಿಪ್ಪಿನಿಂದ ಸುಲಭವಾಗಿ ಹೇಗೆ ಈ ಸೊಳ್ಳೆಗಳನ್ನು ಓಡಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದೆಲ್ಲ ಕಸಕ್ಕೆ ಎಸೆಯುವ ವಸ್ತುಗಳೇ. ನೀವು ಸುಲಭವಾಗಿ ಇದರಿಂದ ಲಾಭನ ಪಡಿಬಹುದು. ಇನ್ನು ಹಾನಿಕಾರಕ ಸ್ಪ್ರೇಗಳನ್ನು ಬಳಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಹಾನಿಯಾಗುತ್ತೆ, ಆದರೆ ಇದರಿಂದ ತುಂಬಾ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ಯಾವುದೇ ರೀತಿಯ ಹಾನಿ ನಮ್ಮ ಆರೋಗ್ಯಕ್ಕೆ ಆಗೋದಿಲ್ಲ. ಬನ್ನಿ ಹಾಗಾದರೆ ಇದನ್ನ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಚಿಪ್ಪನ್ನು ತಗೋಬೇಕು. ಇದಕ್ಕೆ ಈ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ, ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ಳಿ. ಇವೆರಡೂ ಕೂಡ ನಡೆಯುತ್ತೆ. ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ತೆಂಗಿನ ನಾರನ್ನ ಹಾಕಬೇಕು. ಎರಡನ್ನು ಚೆನ್ನಾಗಿ ಈ ರೀತಿ ಸುಡಬೇಕು. ಚಿಪ್ಪಿನಲ್ಲೇ ಸುಡಿ, ಚಿಪ್ಪೇನೋ ಬರ್ನ್ ಆಗೋದಿಲ್ಲ, ಸ್ವಲ್ಪನೇ ಸುಟ್ಕೊಂಡ್ರೆ ಸಾಕು. ನೀವು ಸುಟ್ಟಿದ ತಕ್ಷಣ ಈ ರೀತಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹೊಗೆನ ನೀವು ಪೂರ್ತಿ ಮನೆಗೆ ಹಿಡ್ಕೊಳ್ತಾ ಬರಬೇಕು, ಅಂದರೆ ಹೊಗೆ ಕೊಡ್ತಾ ಬರಬೇಕು ಮನೆಗೆಲ್ಲ. ನಾವು ಸಾಂಬ್ರಾಣಿ ಧೂಪನ ಹೇಗೆ ಹಚ್ತೀವಿ ನೋಡಿ, ಅದೇ ರೀತಿ ಇಡೀ ಮನೆಗೆ ಈ ಹೊಗೆನ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವಂತಹ ಪವರ್ ಇರುತ್ತಲ್ಲ, ಈ ಗಾರ್ಲಿಕ್ ಅಂದರೆ ಈ ಬೆಳ್ಳುಳ್ಳಿಯಲ್ಲೇ ಸಿಪ್ಪೆಯಲ್ಲಿರುವಂತಹ ಶಕ್ತಿ ಏನಿದೆ ಅದು ಸೊಳ್ಳೆಗಳನ್ನು ಓಡಿಸೋದಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಏನಾಗುತ್ತೆ, ಮನೆಯಲ್ಲಿರುವಂತಹ ಸೊಳ್ಳೆ ಇರುತ್ತಲ್ಲ, ಇದರ ಸ್ಮೆಲ್ಲಿಗೆ ಓಡಿ ಹೋಗುತ್ತೆ. ಫಸ್ಟಿಗೆ ನೀವು ಕಿಟಕಿ ಬಾಗಿಲುಗಳನ್ನು ಓಪನ್ ಆಗಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ
ಪೂರ್ತಿ ಮನೆಗೆ ಈ ರೀತಿ ಹೊಗೆ ಕೊಟ್ಟ ನಂತರ ಕಿಟಕಿ ಬಾಗಿಲುಗಳನ್ನು ಕ್ಲೋಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಒಂದೇ ಒಂದು ಸೊಳ್ಳೆ ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಅಷ್ಟು ಶಕ್ತಿಶಾಲಿ ಇದು. ತುಂಬಾ ಚೆನ್ನಾಗಿ ಇದು ಕೆಲಸ ಕೂಡ ಮಾಡುತ್ತೆ. ಬರೀ ನೋಡಿ, ಕಸಕ್ಕೆ ಎಸೆಯುವ ಚಿಪ್ಪು ಅಥವಾ ಬೆಳ್ಳುಳ್ಳಿ ಸಿಪ್ಪೆಯಿಂದ ಇಷ್ಟೆಲ್ಲ ನಾವು ಮಾಡ್ಬೋದು ಅಂತ ಅಂದರೆ ಸುಮ್ಮನೆ ಹಣ ಕೊಟ್ಟು ನಾವು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸ್ನ ಯಾಕೆ ತೊಗೋಬೇಕಲ್ವಾ? ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.